ಪಾಕ್ನ 8 ಏರ್ ಬೇಸ್ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದೆ. ಪಾಕಿಸ್ತಾನದ ಏರ್ ಬೇಸ್ ಮೇಲೆ ಭಾರತ ನಿರಂತರವಾಗಿ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಈಗ ಪಾಕಿಸ್ತಾನದ 8 ಏರ್ ಬೇಸ್ಗಳು ಧ್ವಂಸವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ವಿವರವನ್ನು ಕೂಡ ಈಗಾಗಲೇ ನೀಡಲಾಗಿದೆ. ರಫೀಕಿ, ಮುರೀದ್, ಚಕ್ಕಾಲ್, ರಮ್ಯಾರ್ ಖಾನ್ ಈ ಥರ ಬೇರೆ ಬೇರೆ ಏರ್ ಬೇಸ್ ಇದೆ ಪಾಕಿಸ್ತಾನದ ಏರ್ ಬೇಸ್ಗಳು. ಅದೇ ರೀತಿ ಸಕ್ಕೂರ್, ಚೂನಿಯಾನ್ ಸೇನಾ ಕೇಂದ್ರದ ಮೇಲೂ ಕೂಡ ಭಾರತ ದಾಳಿ ಮಾಡಿದೆ. ಟಾರ್ಗೆಟೆಡ್ ಆಗಿ ಭಾರತ ಹೊಡಿತಾ ಇದೆ. ಪಾಕ್ನ 8 ಏರ್ ಬೇಸ್ಗಳು ಈಗ ಸಂಪೂರ್ಣ ಧ್ವಂಸವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಪಸ್ರೂರ್ ರಾಡಾರ್ ಬೇಸ್ ಇದೆ. ಪಸ್ರೂರ್ ಅನ್ನುವಂಥ ಒಂದು ಕೇಂದ್ರ ಇದೆ. ಆ ಕೇಂದ್ರದಲ್ಲಿ ರಾಡಾರ್ ಬೇಸ್ ಅಂದರೆ ಪ್ರಾಥಮಿಕವಾಗಿ ಭಾರತದಿಂದ ಅಥವಾ ಶತ್ರುಗಳಿಂದ ಬರುವಂಥ ಯಾವುದೇ ಚಲನವಲನಗಳನ್ನು ಅಥವಾ ಏರ್ ಸ್ಟ್ರೈಕ್ಗಳನ್ನು ಗುರ್ತಿಡುವಂಥ ಮೊದಲ ಕೇಂದ್ರ ಇದು, ಪ್ರೈಮರಿ ಕೇಂದ್ರ ಇದು. ಅಂಥ ಒಂದು ರಾಡಾರ್ ಕೇಂದ್ರವನ್ನು ಭಾರತ ಈಗ ಹೊಡೆದುರುಳಿಸಿದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಸಾಕಷ್ಟು ಶಾಕನ್ನು ಕೊಡಿದೆ. ಪಾಕ್ನ 5 ವಾಯುಸೇನಾ ನೆಲೆಗಳಿಗೆ ಸಂಪೂರ್ಣವಾಗಿರುವಂಥ ಇನ್ಫ್ಯಾಕ್ಟ್ ಧ್ವಂಸವಾಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ರಹೀಮ್ ಯಾರ್ ಖಾನ್ ನೌಕಾನೆಲೆ ಧ್ವಂಸವಾಗಿದೆ. ಸರ್ಗೋದಾ ನೆಲೆ ಧ್ವಂಸವಾಗಿದೆ. ನೂರ್ ಖಾನ್ ಆ ವಾಯುನೆಲೆ ಮೇಲೆ ಕೂಡ ಬೆಳಗ್ಗೆನೇ ಟಾರ್ಗೆಟ್ ಮಾಡಲಾಗಿತ್ತು. ಅದೇ ರೀತಿ ರಫೀಕಿ ಅನ್ನುವಂಥ ವಾಯುಸೇನಾ ನೆಲೆ ಅಲ್ಲೂ ಕೂಡ ಟಾರ್ಗೆಟ್ ಆಗಿದೆ. ಇನ್ನು ಮುರೀದ್ ವಾಯುಸೇನೆ ಮೇಲೆ ಅಂತೂ ದೊಡ್ಡ ಪ್ರಮಾಣದ ದಾಳಿ ಆಗಿರುವಂಥ ದೃಶ್ಯವನ್ನು ಇವಾಗ ನೋಡ್ತಾ ಇದ್ದೀರಾ. ಗಮನಿಸ್ತಾ ಇದ್ದೀರಿ. ಭಾರತೀಯ ಸೇನೆಯ ಆರ್ಭಟಕ್ಕೆ ಪಾಕ್ ಸಂಪೂರ್ಣವಾಗಿ ನಾಮಾವಶೇಷವಾಗುವತ್ತ ಸಾಗ್ತಾ ಇದೆ. ನೂರ್ ಖಾನ್, ರಫೀಕಿ, ಮುರೀದ್, ರಹೀಮ್ ಯಾರ್ ಖಾನ್, ಸರ್ಗೋಧಾ ಈ ವಾಯುನೆಲೆಗಳನ್ನ ಸಂಪೂರ್ಣವಾಗಿ ಭಾರತೀಯ ಸೇನೆ ಧ್ವಂಸ ಮಾಡಿದೆ.